ಹಲೋ KSOU ಸ್ಟೂಡೆಂಟ್ಸ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಥರ್ಡ್ ಸೆಮ್ನಲ್ಲಿ ಬರೋ MBAನಲ್ಲಿರೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದ್ರದ್ದು ರೇಷಿಯೋ ಅನಾಲಿಸಿಸ್, ವರ್ಕಿಂಗ್ ಕ್ಯಾಪಿಟಲ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದು ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಸಮ್ ಸಾಲ್ವ್ ಮಾಡ್ಕೊತಾ ಹೋಗೋಣ. ಸೊ ಇದು ನಮ್ಮ ಅಫಿಷಿಯಲ್ MBA ಗ್ರೂಪ್ ಆ್ಯಂಡ್ ವಾಟ್ಸಪ್ ಗ್ರೂಪ್, MCOMದು ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಇಫ್ ಎನಿ ಒನ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ದರ್, ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್ ದೇರ್. ಮತ್ತು ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಬನ್ನಿ ಇವಾಗ ನಾವು ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ನಾವು ರೇಷಿಯೋ ಅನಾಲಿಸಿಸ್ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಡೆಟಾಸ್ ಟರ್ನ್ ಓವರ್ ರೇಷಿಯೋ. ಸೊ 5 ಮಾರ್ಕ್ಸಿಗೆ ಕೇಳ್ತಿದ್ದಾರೆ ಅಂದರೆ ಯಾವುದಾದ್ರೂ 4 ಕೇಳ್ತಾರೆ, 10 ಮಾರ್ಕ್ಸಿಗೆ ಕೇಳ್ತಿದ್ದಾರೆ ಅಂದರೆ ಯಾವುದಾದ್ರೂ 6 ಕೇಳ್ತಾರೆ. ನಾನು ಯಾಕೆ 8 ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಅದರಲ್ಲಿ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಮಿಕ್ಕಿದ 6 ಐಟಮ್ಸ್ ಇದೆಯಲ್ಲ, ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ದಿ ಕ್ವೆಶನ್ ಇಯರ್. ಸೊ ನೀವು ಇಷ್ಟು ಪ್ರಿಪೇರ್ ಆದರೆ ನಿಮಗೆ 5 ಮಾರ್ಕ್ ಕೇಳಿ ಇಲ್ಲ 10 ಮಾರ್ಕ್ ಕೇಳಿ, ನಿಮ್ಗೆ ಯಾವುದೇ ಕೇಳಿದ್ರೂ ಈಸಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅದರಲ್ಲಿ ಲಯಬಿಲಿಟೀಸ್, ವ್ಯಾಲ್ಯೂಸ್, ಅಸೆಟ್ಸು ಪ್ರತಿಯೊಂದು ಕೊಟ್ಟಿದ್ದಾರೆ. ನಾವು ಕ್ವಶನ್ ಇದೇನೇ ಇದ್ರೂ ನಮಗೆ ವಾಟ್ಸಪ್ ಗ್ರೂಪಲ್ಲಿ ಒಂದ್ಸರಿ ಹಾಕಿರ್ತೀನಿ, ಮತ್ತು ಟೆಲಿಗ್ರಾಮ್ ಚಾನಲು ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ಅಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಅಲಾಂಗ್ ವಿತ್ ದಿ ವಿಡಿಯೋ. ಸೊ ಫಾರ್ಮುಲಾಸ್ ಇವಾಗ ಆನ್ಸರ್ ಸಮೇತ ನೋಡ್ಕೊಂಡು ಹೋಗೋಣ. ಕರೆಂಟ್ ರೇಷಿಯೋದು ಫಾರ್ಮುಲಾ ಏನು ಅಂದರೆ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ. ಸೊ ಕರೆಂಟ್ ಅಸೆಟ್ಸಲ್ಲಿ ನಾವು 1,50,000 ಪ್ಲಸ್ 1,20,000 1,20,000 1,30,000 1,50,000 ಮಾಡ್ಕೊಂಡಿದ್ದೀವಿ. ಕರೆಂಟ್ ಅಸೆಟ್ಸ್ ಯಾಕಪ್ಪ ಅಷ್ಟೆಲ್ಲ ತೊಗೊಂಡಿದ್ದೀವಿ ಅಂದರೆ, ಇನ್ವೆಂಟ್ರೀಸ್, ಡೆಪ್ಟಾಸ್ ಆ್ಯಂಡ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಫ್ಲೋ. ಇದರಲ್ಲಿ ನಿಮಗೆ ಮೇಯ್ನು ಯಾವ್ಯಾವ ಐಟಮ್ಸ್ ನಿಮಗೆ ಕರೆಂಟ್ ಅಸೆಟ್ ಆಗಿರುತ್ತೆ, ಯಾವುದು ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ, ಯಾವುದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ, ಯಾವುದು ಫಿಕ್ಸ್ಡ್ ಲಯಬಿಲಿಟಿ ಆಗಿರುತ್ತೆ ಅಂತ ನಿಮಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರಬೇಕು. ಅವಾಗ ಮಾತ್ರ ಈ ಸಮ್ಮಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ನೀವು ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಫಿಕ್ಸ್ಡ್ ಅಸೆಟ್ಟು ಮಾಡ್ಕೊಂಬಿಟ್ರೆ ದಟ್ ವೋಂಟ್ ವರ್ಕ್ಔಟ್. ಫಸ್ಟ್ ನಿಮಗೆ ಕ್ಲಾರಿಫಿಕೇಷನ್ ಗೊತ್ತಿರಬೇಕು, ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು, ಮತ್ತು ಫಿಕ್ಸ್ಡ್ ಅಸೆಟ್ ಯಾವುದು, ನಾನ್ ಫಿಕ್ಸ್ಡ್ ಅಸೆಟ್ಸ್ ಯಾವುದು ಅಂತ ನಿಮಗೆ ಫುಲ್ ಇದರಲ್ಲಿಂದ ನಿಮಗೆ ಸೆಗ್ರಿಗೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಆವಾಗ ಮಾತ್ರ ಈ ಸಮ್ ಈಸಿ ಆಗುತ್ತೆ. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ 4 lakhs ಟೋಟಲ್ ಆಗಿ ಬರುತ್ತೆ. ಮತ್ತು ಕರೆಂಟ್ ಲಯಬಿಲಿಟಿ ಬಂದು 1,20,000 ಮತ್ತು 80,000. ಅದು ನಮಗೆ ಟೋಟಲ್ ಕರೆಂಟ್ ಲಯಬಿಲಿಟಿ ಬಂದುಬಿಟ್ಟು 2 lakh ಆಗಿದೆ. ಸೊ 4 lakh ಡಿವೈಡೆಡ್ ಬೈ 2 lakh ಈಕ್ವಲ್ ಟು 2:1. ನಾವು ಏನೇ ವ್ಯಾಲ್ಯೂ ನಮಗೆ ಬಂದರೂ ಅದರಲ್ಲಿ 1 ಅಂತ ಹಾಕೊಬೇಕು. ಬಿಕಾಸ್ ನಾವು ರೇಷಿಯೋ ಅನಾಲಿಸಿಸ್ ಮಾಡ್ತಿದ್ದೀವಿ, ಅದನ್ನ ಏನೇ ಇದ್ರೂ ನಾವು ರೇಷಿಯೋ ಮುಖಾಂತರನೇ ಹೇಳ್ತೀವಿ. ನಾವು ಕರೆಂಟ್ ರೇಷಿಯೋ ಅಂದಿದ ತಕ್ಷಣ ಜಸ್ಟ್ ಸ್ಟ್ರೈಟ್ ಕಟ್ ಆಫ್ ಮಾಡಿಬಿಟ್ಟು ಜಸ್ಟ್ 2 ಅಂತ ನಾವು ಆನ್ಸರ್ ಕೊಡೋಂಗಿಲ್ಲ, 2:1 ಅಂತಲೇ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಫಾರ್ಮುಲಾ ಏನು ಅಂದರೆ, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಅದರಲ್ಲಿ ನಮಗೆ ಕರೆಂಟ್ ಅಸೆಟ್ ಕೊಟ್ಟರು, ಇಲ್ಲರಲ್ಲಿ ಕ್ವಿಕ್ ಅಸೆಟ್ ಕೊಡ್ತಿದ್ದಾರೆ. ಓಕೆನಾ. ಮತ್ತು ಕ್ವಿಕ್ ಅಸೆಟ್ಸ್ಗೆ ಫಾರ್ಮುಲಾ ಏನು ಅಂದರೆ, ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ. ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರಿ ಮಾಡಿದಾಗ ನಮಗೆ ಕರೆಂಟ್ ಅಸೆಟ್ಸ್ ಎಷ್ಟು 4 lakh ಬಂದಿದೆ. ಈ 4 lakhಲ್ಲಿ ನಮಗೆ ಇನ್ವೆಂಟ್ರೀಸ್ ಮಾತ್ರ ನಾವು ಮೈನಸ್ ಮಾಡಬೇಕಾಗುತ್ತೆ, ವಿಚ್ ಇಸ್ 1.50 lakhs ಮಾಡಿದಾಗ ನಮಗೆ 2.50 lakhs ಬರುತ್ತೆ. ಸೊ ಕ್ವಿಕ್ ರೇಷಿಯೋದಲ್ಲಿ 2,50,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಬಂದು 2 lakh ಆಗಿದೆ. ನಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 1.25:1 ಅಂತ ಬರೀಬೇಕು. ಸೊ ನಮಗೆ ಆನ್ಸರ್ ಏನೋ 1.25 ಬಟ್ ನಾವು 1 ಅಂತ ಕಂಪಲ್ಸರಿ ಬರೀಲೇಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಕ್ವಿಕ್ ರೇಷಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಡೆಪ್ಟ್ ಈಕ್ವಿಟಿ ರೇಷಿಯೋ. ಅದರದ್ದು ಫಾರ್ಮುಲಾ ಏನು ಅಂದರೆ, ಡೆಪ್ಟ್ ಈಕ್ವಿಟಿ ರೇಷಿಯೋ ಈಕ್ವಲ್ ಟು ಡೆಪ್ಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಪ್ಟ್ ಯಾವುದೆಲ್ಲ ಬರುತ್ತೆ ಅಂದರೆ ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ, ಮತ್ತು ಈಕ್ವಿಟಿ ಯಾವುದು ಅಂದರೆ ಶೇರ್ ಕ್ಯಾಪಿಟಲ್ಸ್ ಮತ್ತು ರಿಸರ್ವ್ಸ್ ಎಲ್ಲ ಬರುತ್ತೆ. ಸೊ ಡೆಪ್ಟಲ್ಲಿ 2 lakhs ಮಾತ್ರ ನಾವು ಹಾಕ್ಕೊಂಡಿದ್ದೀವಿ, ಮತ್ತು ಈಕ್ವಿಟಿಯಲ್ಲಿ 3 lakh ಪ್ಲಸ್ 1 lakh ವಿಲ್ ಬಿ 4 lakh. ಓಕೆನಾ. ಸೊ ಡೆಪ್ಟ್ ಈಕ್ವಿಟಿ ರೇಷಿಯೋ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 2 lakh ಡಿವೈಡೆಡ್ ಬೈ 4 lakh ಈಕ್ವಲ್ ಟು 0.5:1 ಅಂತ ಬರುತ್ತೆ. ಅದು ಏನಿದ್ರು ನಾವು ಲಾಸ್ಟಲ್ಲಿ 1 ಅಂತ ಹಾಕ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಹಾಗೆ ಮಾಡಿದ್ರು 0.1 ಡಿವೈಡೆಡ್ ಬೈ 1 ಅಂತ ಬರುತ್ತೆ. ಸೊ ಅದನ್ನು ನಾವು 1:2 ಅಂತ ಹಾಕ್ಕೊಂಡಿದ್ದೀವಿ.
ಸೊ ನೆಕ್ಸ್ಟ್ ವಿಲ್ ಬಿ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋದು ಫಾರ್ಮುಲಾ ಏನು ಅಂದರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ನಮ್ಗೆ ಯಾವಾಗ ಸಿಗುತ್ತೆ? ಸೇಲ್ಸ್ ಮೈನಸ್ ಗೂಡ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ 6 lakhs ಮೈನಸ್ 3,60,000 ಈಕ್ವಲ್ ಟು 2,40,000 ಆಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಪ್ರಕಾರ 2,40,000 ಡಿವೈಡೆಡ್ ಬೈ 6 lakh ಇಂಟು 100 ವಿಲ್ ಬಿ 40%. ಈ ಪ್ರಾಫಿಟ್ ರೇಷಿಯೋ ಅನ್ನೋದೆಲ್ಲ ಬಂದು ನಾವು ಪರ್ಸೆಂಟೇಜಲ್ಲೇ ಕೊಡಬೇಕಾಗುತ್ತೆ, ಬಿಕಾಸ್ ಇಂಟು 100 ಮಾಡಿದ್ದೀವಲ್ಲ, ಅದನ್ನ ನೀವು ಡೆಸಿಮಲ್ ಆಗಲ್ಲ ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಈ ಪರ್ಸೆಂಟೇಜ್ ಹಾಗೆ ಬಿಟ್ಬಿಡೋದು ಒಳ್ಳೆಯದು. ಮತ್ತು ನೆಟ್ ಪ್ರಾಫಿಟ್ ರೇಷಿಯೋದು ಫಾರ್ಮುಲಾ ಏನು ಅಪ್ಪ ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ. ನೆಟ್ ಪ್ರಾಫಿಟ್ ಎಷ್ಟು? 1 lakh ಮತ್ತು ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು? 6 lakh. ಸೊ ಇಂಟು 100 ಮಾಡಿದಾಗ 16.67% ಆಗುತ್ತೆ. ಇಷ್ಟು ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಆಗುತ್ತೆ. ಮತ್ತು ಆಪರೇಟಿಂಗ್ ರೇಷಿಯೋದು ಫಾರ್ಮುಲಾ ಏನು? ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಪರೇಟಿಂಗ್ ಕಾಸ್ಟ್ ಯಾವುದೆಲ್ಲ ಬರುತ್ತೆ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಷ್ಟು ಸೇರಿಸಿದ್ರೆ ನಮಗೆ ಆಪರೇಟಿಂಗ್ ಕಾಸ್ಟ್ ಬರುತ್ತೆ. ಸೊ 3,60,000 ಪ್ಲಸ್ 1,20,000 ವಿಲ್ ಬಿ 4,80,000. ಸೊ 4,80,000 ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ವಿಲ್ ಬಿ 80%. ಇಷ್ಟು ನಿಮಗೆ ಆಪರೇಟಿಂಗ್ ರೇಷಿಯೋ ಆಗಿರುತ್ತೆ. ಮತ್ತು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಇನ್ವೆಂಟ್ರಿ. ಈ ಫಾರ್ಮುಲಾಸ್ ಎಲ್ಲ ಒಂದು ಕಡೆ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ದಟ್ ನಿಮಗೆ ಲಾಸ್ಟ್ ಟೈಮಲ್ಲಿ ಸಮ್ಸ್ ಎಲ್ಲ ನೋಡ್ಕೊಂಡು ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಫಾರ್ಮುಲಾ ಉಟ್ಕೊಂಡು ಹೋದ್ರೆ ಆದರೂ ನಿಮಗೆ ಫಾರ್ಮುಲಾಗಾದರೂ ಒಂದು ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಸೊ ಫಾರ್ಮುಲಾಸ್ ಎಲ್ಲ ಒಂದು ಕಡೆ ಬರೆದಿಟ್ಕೊಂಬಿಡಿ, ಇಟ್ ವಿಲ್ ಬಿ ಸೋ ಯೂಸ್ಫುಲ್ ಟು ಯು ಗೈಸ್. ಮತ್ತು ಸಮ್ ನೋಡೋಣ. ಸೊ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಡಿವೈಡೆಡ್ ಬೈ ಇನ್ವೆಂಟ್ರಿ ಅಂತ ಹಾಕಿದ್ದೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 3,60,000 ಡಿವೈಡೆಡ್ ಬೈ ಇನ್ವೆಂಟ್ರಿ ವಿಲ್ ಬಿ 1,50,000. ಸೊ ನಮಗೆ ಟರ್ನ್ ಓವರ್ ರೇಷಿಯೋ ಮಾಡಿದಾಗ ಈ ಟರ್ನ್ ಓವರ್ ರೇಷಿಯೋ ಟರ್ನ್ ಓವರ್ ಏನಿದೆ ಅದನ್ನ ಟೈಮ್ಸ್ ಅಂತ ಹೇಳ್ತೀವಿ, ಓಕೆನಾ? ಇಲ್ಲಿ ಕೂಡ ಡೆಪ್ಟಾರ್ಸ್ ಟರ್ನ್ ಓವರ್ ಅಂತ ಇದೆಯಲ್ಲ, ಇದನ್ನೆಲ್ಲ ನಾವು ರೇಷಿಯೋ ಅಂತ ಹೇಳಲ್ಲ, ಟೈಮ್ಸ್ ಅಂತ ಹೇಳ್ತೀವಿ. ಮೇಲೆ ನಾವು ಏನು ನೋಡಿದ್ವಿ ಇವಾಗ ಆಪರೇಟಿಂಗ್ ರೇಷಿಯೋ ನೆಟ್ ಪ್ರಾಫಿಟ್ ರೇಷಿಯೋ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಸಿಕ್ತು, ಅದನ್ನ ಪರ್ಸೆಂಟೇಜಾಗೆ ಬಿಟ್ಬಿಟ್ಟಿವಲ್ಲ. ಬಟ್ ಇಲ್ಲಿ ಟರ್ನ್ ಓವರ್ ರೇಷಿಯೋ ಅಂತ ಇದೆಯಲ್ಲ, ಇಲ್ಲಿ ನಾವು ಟೈಮ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಆನ್ಸರ್ ವಿಲ್ ಬಿ 2.4 ಟೈಮ್ಸ್ ಅಂತ. ನೆಕ್ಸ್ಟ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋದಲ್ಲಿ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ಸ್ ಮಾಡ್ಕೋಬೇಕು. ಸೇಲ್ಸ್ ಎಷ್ಟು? 6 lakh ಮತ್ತು ಡೆಪ್ಟಾರ್ಸ್ ಎಷ್ಟು? 1,20,000. ಸೊ ಈಕ್ವಲ್ ಟು ನಮಗೆ 5 ಟೈಮ್ಸ್ ಅಂತ ಬರ್ಕೋಬೇಕು. ಫೈನಲ್ ಆನ್ಸರ್ ಅವ್ರು ಏನೆಲ್ಲ ಕೇಳಿದಾರೆ ಅದೆಲ್ಲ ಬರೆದು ನೀವು ಈ ಥರ ಆನ್ಸರ್ ಸಮೇತ ಬರೆದುಬಿಟ್ರೆ, ಫಾರ್ ಎಕ್ಸಾಂಪಲ್ ಫುಲ್ ಕುತ್ಕೊಂಡು ಅವ್ರು ಚೆಕ್ ಮಾಡೋದಿಲ್ಲ, ಯಾವುದಾದ್ರೂ ಒಂದೆರಡು ನೋಡಿಬಿಟ್ಟು ಹಾಗೆ ಓಕೆ ಅಂತ ಅವರು ಮಾಡ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಿಮಗೆ ಇದು ಬೆಸ್ಟ್ ಆಗಿರುತ್ತಲ್ಲ, ಬಿಕಾಸ್ ಎಲ್ಲ ಒಂದೇ ಕಡೆ ಬರೆದುಬಿಟ್ಟೆ ಸಮ್ಸ್ ಎಲ್ಲ ನೋಡಲ್ಲ. ಲಾಸ್ಟಲ್ಲಿ ಕರೆಕ್ಟಾಗಿ ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದಾರಾ, ಓಕೆ ಕರೆಕ್ಟಾಗೆ ಮಾಡಿರ್ತಾರೆ ಅಂತ ಫುಲ್ ಮಾರ್ಕ್ಸ್ ಕೊಡೋ ಆಪ್ಷನ್ಸು ಇರುತ್ತೆ. ಸೊ ಅಲ್ಲೇನಾದರೂ ಅಲ್ಲಕ್ ಮಾಡಿದ್ರು ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲೇನು ನೀವು ಫೈನಲ್ ಆನ್ಸರ್ ಅಂತ ಬರ್ತೀರಾ ಅದನ್ನ ಪ್ರಾಪರಾಗಿ ಬರೆದುಬಿಡಿ. ಸೊ ನೆಕ್ಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ನೋಡ್ಕೊಂಡು ಹೋಗೋಣ. ವರ್ಕಿಂಗ್ ಕ್ಯಾಪಿಟಲ್ದು ಫಾರ್ಮುಲಾ ಸಮ್ ನೋಡ್ಕೊಂಡು ಹೋಗೋಣ. ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ XYZ ಲಿಮಿಟೆಡ್ ಆಫ್ 31 March 2022 ಮತ್ತು 31 March 2023 2 ಇಯರು ಇಟ್ಕೊಂಡು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಮಾಡಿ ಅದರಲ್ಲಿ ಏನೆಲ್ಲ ಮಾಡಬೇಕು ಅಂದರೆ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಸ್ಟೇಟ್ಮೆಂಟ್ ಶೋಯಿಂಗ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಫಂಡ್ ಅಂತ ಕೇಳಿದ್ದಾರೆ. ಫಸ್ಟ್ ನಮಗೆ ಬ್ಯಾಲೆನ್ಸ್ ಶೀಟ್ ಸಮ್ ಕೂಡ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅದರಲ್ಲಿ ನಮಗೆ ಅಸೆಟ್ಸ್ ಯಾವುದು, ಫಿಕ್ಸ್ಡ್ ಅಸೆಟ್ಸ್ ಎಷ್ಟು, ಇನ್ವೆಂಟ್ರೀಸ್ ಎಷ್ಟು ಅಂತ ನಾವು ಇಯರ್ ಸಮೇತ ನಾವು ಡಿವೈಡ್ ಮಾಡಿ ಇಟ್ಕೋಬೇಕು. ನಮಗೆ ಅವಾಗ ತಾನೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಈಸಿಯಾಗಿ ಆಗುತ್ತೆ. ಸೊ ಆನ್ಸರ್ ಮಾಡಿದಾಗ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನು ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ವರ್ಕಿಂಗ್ ಕ್ಯಾಪಿಟಲ್, ಓಕೆನಾ? ನಮಗೆ ಇನ್ಕ್ರೀಸ್ ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರಿ ಬಂದು ಇನ್ಕ್ರೀಸ್ ಆಗಿದೆ, ಡೆಪ್ಟಾರ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಇಲ್ಲಿ ನೋಡಿ ಫಸ್ಟ್ ಇಯರಲ್ಲಿ ಇಷ್ಟಿದೆ ಮತ್ತು ಸೆಕೆಂಡ್ ಇಯರಲ್ಲಿ ಇಷ್ಟಿದೆ. ಸೊ ಅದು ಇನ್ಕ್ರೀಸ್ ಆಗಿದೆಯಲ್ಲ, ಸೊ ಇನ್ಕ್ರೀಸ್ ಆಗಿರೋದನ್ನ ನಾವು ಇಲ್ಲಿ 30,000 ನಮಗೆ ಇನ್ಕ್ರೀಸ್ ಆಗಿದೆ, ಆ ವ್ಯಾಲ್ಯೂ ಮಾತ್ರ ಇಟ್ಕೋಬೇಕು.
ಫಸ್ಟ್ ಇಯರಲ್ಲಿ 1,20,000 ಇದೆ ಮತ್ತು ಸೆಕೆಂಡ್ ಇಯರಲ್ಲಿ 1,50,000 ಇದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? 30,000 ಇನ್ಕ್ರೀಸ್ ಆಗಿದೆ. 30,000 ಇನ್ಕ್ರೀಸ್ ಆಗಿದೆಯಾ? ನೆಕ್ಸ್ಟ್ ವಿಲ್ ಬಿ ಡೆಟಾರ್ಸ್. 1 lakh ಫಸ್ಟ್ ಇಯರಲ್ಲಿದೆ ಮತ್ತು ಸೆಕೆಂಡ್ ಇಯರಲ್ಲಿ 1,40,000 ಇದೆ. ಸೊ ಡೆಟಾರ್ಸ್ ವಿಲ್ ಬಿ ಇನ್ಕ್ರೀಸ್ ಆಗಿದೆ. ಎಷ್ಟು? 40,000 ಇನ್ಕ್ರೀಸ್ ಆಗಿದೆ. ಕ್ಯಾಶು ಕೂಡ ಇನ್ಕ್ರೀಸ್ ಆಗಿದೆ. ಕರೆಂಟ್ ಅಸೆಟಲ್ಲಿ ಕ್ಯಾಶ್ ಎಲ್ಲಿದೆ? ಸಿ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಇನ್ಕ್ರೀಸ್ ಆಗಿದೆಯಾ? ಅಷ್ಟು ಎಷ್ಟೆಲ್ಲ ಇನ್ಕ್ರೀಸ್ ಆಗಿದೆ ಅಸೆಟ್ಸು, ಕರೆಂಟ್ ಅಸೆಟ್ಸ್ ಅಂತ ನೋಡ್ಕೋಬೇಕು. ಇಷ್ಟು ಸಮ್ ಏನಿದೆ ಇಷ್ಟು ಮಾತ್ರ ನಾವು ಅಡಿಷನ್ ಮಾಡ್ಕೋಬೇಕು. ಮಾಡಿದಾಗ ನಮಗೆ ಕರೆಂಟ್ ಅಸೆಟ್ ಬಂದು 80,000 ವ್ಯಾಲ್ಯೂ ಆಗಿರುತ್ತೆ. ಸೇಮ್ ಲಯಾಬಿಲಿಟಿಯಲ್ಲಿ ಕೂಡ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತೆಲ್ಲ ನೋಡ್ಕೋಬೇಕು. ಇಫ್ ಇನ್ಕ್ರೀಸ್ ಆಗಿದ್ರೆ ಓಕೆ, ಡಿಕ್ರೀಸ್ ಆಗಿದೆ ಅದನ್ನು ನಾವು ಮೈನಸ್ ಮಾಡ್ಕೋಬೇಕು. ಸಿ 20,000 ಮೈನಸ್ 10,000 ವಿಲ್ ಬಿ 10,000. ಓಕೆನಾ? ಸೊ ವರ್ಕಿಂಗ್ ಕ್ಯಾಪಿಟಲ್ ಫಾರ್ 2022 ಎಷ್ಟು ಅಂದರೆ 2,80,000 ಮೈನಸ್ 1 lakh. ಓಕೆನಾ? ಇಷ್ಟು ನಮಗೆ 1,80,000 ಆಗಿದೆ. ಸೆಕೆಂಡ್ ಇಯರ್ಗೆ ಎಷ್ಟು? 3,60,000 ಮತ್ತು ಕರೆಂಟ್ ಲಯಾಬಿಲಿಟಿ ಬಂದುಬಿಟ್ಟು 1,10,000. ನಮಗೆ ಟೋಟಲ್ ಎಷ್ಟಾಯಿತು? 2,50,000. ಸೊ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಇನ್ಕ್ರೀಸ್ ಆಗಿದೆ? ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಇಯರ್ಗಿಂದ ಸೆಕೆಂಡ್ ಇಯರ್ಗೆ 70,000 ಇನ್ಕ್ರೀಸ್ ಆಗಿದೆ ಅಂತ ತೋರಿಸ್ಬೇಕು. ಮತ್ತು ಯಾಕೆ ಮ್ಯಾಮ್ ನಾವು ಈ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತ ಕೇಳಿದ್ರೆ, ಸೇಮ್ ಇಲ್ಲಿ 80,000 ಇದೆಯಾ ಕರೆಂಟ್ ಅಸೆಟ್ಸು, ಮತ್ತು ಇಲ್ಲಿ ಕರೆಂಟ್ ಲಯಬಿಲಿಟಿ ಬಂದು 10K ಇದೆಯಾ? ಸೊ 80 ಮೈನಸ್ 10,000 ಎಷ್ಟಾಗುತ್ತೆ? ಸೇಮ್ 70K. ನಾವು ಈ ಥರ ಇಯರ್ ವೈಸು ತೋರಿಸ್ಬೋದು, ಇಲ್ಲ ಆ ಥರನೂ ತೋರಿಸ್ಬೋದು. ನೀವು ಎರಡು ತೋರಿಸಿದ್ರೆ ಓಕೆ ಇವ್ರಿಗೇನೋ ಗೊತ್ತಿದೆ, ಸಮ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಫುಲ್ ಮಾರ್ಕ್ಸ್ ಕೊಡೋದು ಚಾನ್ಸಸ್ ಇದೆ. ಸೊ ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಲ್ ಬಿ ಫಂಡ್ ಫ್ರಮ್ ಆಪರೇಷನ್ಸ್. ಅದರಲ್ಲಿ ನಮಗೆ ಫಂಡ್ ಫ್ರಮ್ ಆಪರೇಷನ್ ಕೇಳಿದರೆ ಅದ್ರ ಫಾರ್ಮುಲಾ ಏನು ಅಂದರೆ ಇನ್ಕ್ರೀಸ್ ಇನ್ P&L ಅಕೌಂಟ್ ಮತ್ತು ಪ್ಲಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅದು, ಮತ್ತು ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು, ಇನ್ಕಮ್ಸ್ನೆಲ್ಲ ಮೈನಸ್ ಮಾಡಬೇಕು. ಆವಾಗ ಇನ್ಕ್ರೀಸ್ ಇನ್ P&L ಅಕೌಂಟ್ ಎಷ್ಟಿದೆ? 1,20,000 ಫಸ್ಟ್ ಇಯರ್ಗಿದೆ ಮತ್ತು ಸೆಕೆಂಡ್ ಇಯರ್ಗೆ 80,000 ಇದೆ. ಸೊ ಟೋಟಲ್ ವಿಲ್ ಬಿ 40,000. ಮತ್ತು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಒಂದು ಕೊಟ್ಟಿದ್ದಾರೆ, ಅದು ಬಂದು 50,000 ಇದೆ. ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ರು ಅದು ಕೂಡ ನೀವು ತೊಗೊಬೇಕಾಗತ್ತೆ. ಸೊ ಇದು ಫಂಡ್ ಫ್ರಮ್ ಆಪರೇಷನ್ಸ್ ನಮ್ಗೆ ಎಷ್ಟಾಗತ್ತೆ ಅಂದರೆ 90,000 ಆಗುತ್ತೆ. 90,000 ಆಯಿತಾ? ಇಷ್ಟು ನಮಗೆ ಫಂಡ್ ಫ್ರಮ್ ಆಪರೇಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ನಮಗೆ ಸ್ಟೇಟ್ಮೆಂಟ್ ಆಫ್ ಸೋರ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕೇಳಿದ್ದಾರೆ. ಸೋರ್ಸ್ ಆಫ್ ಫಂಡ್ ಅಂದರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಬಂದು 1 lakh ಇದೆ, ಮತ್ತು ಫಂಡ್ ಫ್ರಮ್ ಆಪರೇಷನ್ಸ್ ಬಂದು 90,000 ಇದೆ. ಸೊ ಟೋಟಲ್ ನಮಗೆ ಸೋರ್ಸ್ ಎಷ್ಟಾಗಿದೆ? 1,90,000. ಇಷ್ಟು ನಮಗೆ ಅಮೌಂಟ್ ನಮ್ಮ ಹತ್ರ ಇದೆ. ಇದರಲ್ಲಿ ನಾವು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ನಾವು ಎಷ್ಟು ಕೊಟ್ಟಿದ್ದೀವಿ? 1,20,000 ಕೊಟ್ಟಿದ್ದೀವಿ. ಮತ್ತು ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಲೋನ್ ಎಷ್ಟಿದೆ? 50,000 ಇದೆ. ಮತ್ತು ಇನ್ಕ್ರೀಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ? 70,000 ಇದೆ. ಸೊ ಟೋಟಲಾಗಿ ನಾವು ಎಷ್ಟು ನಾವು ಖರ್ಚು ಮಾಡಿದ್ದೀವಿ? 2,40,000 ಮಾಡಿದ್ದೀವಿ. ಸೊ ಶೇರ್ ಕ್ಯಾಪಿಟಲ್ ಇಷ್ಟು ಮತ್ತು ಇಷ್ಟು ಅಪ್ಲಿಕೇಶನ್, ಇಲ್ಲಿ ನಾವು ಚಿಕ್ಕದಾಗಿ ಒಂದು ಸ್ಟೇಟ್ಮೆಂಟ್ ಹಾಕೊಂಡ್ಬಿಟ್ಟು ಇಷ್ಟು ನಾವು ಇನ್ಕಮ್ ನಮಗೆ ಬಂದಿದೆ ಮತ್ತು ಇಷ್ಟು ನಾವು ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಲಾಸ್ಟಾಗಿ ನೀವು ಹ್ಯಾಸ್ ಐ ಸೆಡ್ ಫೈನಲ್ ಆನ್ಸರ್ಸ್ ಅಂತ ಇಲ್ಲಿ ಬರೀಬೇಕಾಗತ್ತೆ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೆಲ್ಲ ಬರುತ್ತೆ ಅಂದರೆ ಸೇಮ್ ವರ್ಕಿಂಗ್ ಕ್ಯಾಪಿಟಲ್ದು ಫಾರ್ಮುಲಾ, ಮತ್ತು ಫಂಡ್ಸ್ ಫ್ರಮ್ ಆಪರೇಷನ್, ಅಡ್ಜಸ್ಟೆಡ್ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟು, ಸೋರ್ಸ್ ಆಫ್ ಫಂಡ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಫಂಡು ಅಂತ ಕೇಳಿದ್ದಾರೆ. ಇಷ್ಟು ನಿಮಗೆ 2 ಸಮ್ಸ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗಿದೆ. ಸೊ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರದ್ದು ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.